ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಮೊನ್ನೆ ಅಷ್ಟೇ ಯಾದಗಿರಿ ಸಮೀಪದಲ್ಲಿ ನಡೆದ ದುರಂತವೊಂದು ಮಾಸುವ ಮುನ್ನವೇ ಇದೀಗ ರಾಜ್ಯದಲ್ಲಿ ಮತ್ತೊಂದು ರಸ್ತೆ ದುರಂತ ನಡೆದು ಹೋಗಿಬಿಟ್ಟಿದೆ. ಚಾಲಕನ ಅಜಾಗರೂಕತೆಯಿಂದ 4 ಜನ ಬಲಿಯಾಗಿ ಬಿಟ್ಟಿದ್ದಾರೆ. ಸ್ನೇಹಿತರೆ, ಇಂಥದ್ದೊಂದು ಘಟನೆ ಇಂದು ಬೆಳಗಿನ ಜಾವ 9:15 ಆಸುಪಾಸು ನಡೆದು ಹೋಗಿಬಿಟ್ಟಿದೆ. ಈ ದುರಂತಕ್ಕೆ ಏನು ಕಾರಣ, ಈ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಈ ವಿಡಿಯೋನ ಎಲ್ಲರೂ ಕೂಡ ಕೊನೆವರೆಗೂ ನೋಡಲೇಬೇಕು. ಅದರಲ್ಲೂ ಕೂಡ ಲಾರಿ ಚಾಲಕರಾಗಿರಬಹುದು ಅಥವಾ ವಾಹನ ಚಾಲಕರು ಎಲ್ಲರೂ ಕೂಡ ಗಮನಿಸಲೇಬೇಕಾದಂತಹ ಸುದ್ದಿ ಇದು. ಸ್ನೇಹಿತರೆ, ಇನ್ನು ನೇರವಾಗಿ ವಿಷಯಕ್ಕೆ ಬಂದು ಬಿಡೋಣ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಲಾರಿ ಚಾಲಕನ ಅಜಾಗರೂಕತೆಯಿಂದ ಸರಣಿ ಅಪಘಾತವೇ ಸಂಭವಿಸಿ ಬಿಟ್ಟಿದೆ. ಪರಿಣಾಮ 4 ಕೂಡ ಸಾವನ್ನಪ್ಪಿ ಬಿಟ್ಟಿದ್ದಾರೆ. 5-6 ಮಂದಿ ಗಾಯಗಳು ಆಗಿದ್ದಾವೆ. ಈ ಒಂದು ಘಟನೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ನಡೆದು ಹೋಗಿಬಿಟ್ಟಿದೆ. ಬೆಳ್ಳುಳ್ಳಿ ಸಾಗಾಟ ಮಾಡುತ್ತಿದ್ದಂತಹ ಲಾರಿ ಹೊಸಪೇಟೆ ಹೊರವಲಯ ಟನಲ್ನಿಂದ ಡಿನಾಪುರದವರೆಗೆ ಹೋಗ್ತಾ ಇದ್ದಂಥದ್ದು. ಅಂದ್ರೆ ಆ ಒಂದು ರಸ್ತೆಯಲ್ಲಿ ಹೋಗ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಬೈಕ್, ಕಾರ್ ಹಾಗೂ ಬಸ್ಗೆ ಡಿಕ್ಕಿ ಹೊಡೆದಂತ ಪರಿಣಾಮ ಸ್ಥಳದಲ್ಲಿಯೇ 4 ಜನ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಈ ಒಂದು ಅಪಘಾತದ ರಭಸಕ್ಕೆ ಕಾರು ನಜ್ಜುಗುಜ್ಜಾಗಿ ಬಿಟ್ಟಿದೆ. ಸ್ನೇಹಿತರೆ, ಘಟನಾ ಸ್ಥಳಕ್ಕೆ ವಿಜಯನಗರ ಎಸ್ಪಿ ಜಾಹ್ನವಿ ಎಸ್ ಹಾಗೂ ಮರಿಯಮ್ಮನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಅಪಘಾತದಲ್ಲಿ ಬಸ್ನಲ್ಲಿದ್ದ ಕೆಲವರಿಗೆ ಗಾಯಗಳು ಕೂಡ ಆಗಿದ್ದಾವೆ. ಗಾಯಾಳುಗಳು ಎಲ್ಲರನ್ನೂ ಕೂಡ ಹೊಸಪೇಟೆಯ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯೂ ಕೂಡ ಕೊಡಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಘಟನೆ ಹೇಗಾಯಿತು ಎಂಬುದನ್ನು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಹೊಸಪೇಟೆಯ ಹೊರವಲಯದ ಟನಲ್ನಿಂದ ಡಿನಾಪುರದ ಕಡೆಗೆ ಹೋಗುವಂತ ರಸ್ತೆಯಲ್ಲಿ ನಡೆದಂತ ದುರಂತ ಇದು. ಆರಂಭದಲ್ಲಿ ಹಿಂದುಗಡೆ ಬೈಕಿಗೆ ಡಿಕ್ಕಿ ಹೊಡಿತಾನೆ, ಅದಾದ ಮೇಲೆ ಕಾರಿಗೆ ಕೂಡ ಡಿಕ್ಕಿ ಹೊಡಿತಾನೆ. ಕಾರು ಪಲ್ಟಿ ಆಗ್ತಾ ಇರುವಂತ ದೃಶ್ಯವನ್ನ ಮುಂದುಗಡೆ ಬರ್ತಾ ಇರುವಂತ ಬಸ್ ಡ್ರೈವರ್ ಕೂಡ ಗಮನಿಸ್ತಾನೆ. ಈ ವಿಷಯವನ್ನ ಆ ಡ್ರೈವರ್ ಕೂಡ ಒಂದು ಕಂಡಕ್ಟರ್ಗೆ ಹೇಳ್ತಾ ಇರ್ತಾನೆ. ಆ ಹೇಳ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಏಕಾಏಕಿ ಬಂದು ಬಸ್ಗೂ ಕೂಡ ಆ ಒಂದು ಲಾರಿ ಬಂದು ಡಿಕ್ಕಿ ಹೊಡೆದು ಬಿಡುತ್ತೆ. ಬಸ್ ವೇಟ್ ಇರುವ ಕಾರಣದಿಂದಾಗಿ ಏಕಾಏಕಿಯಾಗಿ ಲಾರಿಗೂ ಕೂಡ ಪೆಟ್ಟಾಗುತ್ತೆ. ಆ ಸಂದರ್ಭದಲ್ಲಿ ಲಾರಿಯು ಕೂಡ ರಸ್ತೆಯನ್ನು ಬಿಟ್ಟು ಕೆಳಗಡೆ ಪಲ್ಟಿ ಹಾಗೆ ಬಿಡುತ್ತೆ. ಲಾರಿಯು ಪಲ್ಟಿ ಆದ ಪರಿಣಾಮದಿಂದ ಲೋಡ್ ಅಲ್ಲಿ ಇರುವಂತದ್ದು ಬೆಳ್ಳುಳ್ಳಿ ಇರುತ್ತೆ. ಆ ಬೆಳ್ಳುಳ್ಳಿಯ ಚೀಲವು ಕೂಡ ಆ ಒಂದು ಸಂದರ್ಭಕ್ಕೆ ಕೆಳಗಡೆ ಬೀಳುತ್ತೆ. ಕೆಳಗಡೆ ಬೀಳಬೇಕಾದಂತ ಪೂರ್ವದಲ್ಲಿ ಅದರ ಅಡಿಗೆ ಇಬ್ಬರು ಕೂಡ ಸಿಲ್ಕೊಂಡು ಬಿಟ್ಟಿದ್ದಾರೆ ಅನ್ನುವಂತ ಮಾಹಿತಿಯು ಕೂಡ ಪ್ರಾಥಮಿಕ ಹಂತದಲ್ಲಿ ಗೊತ್ತಾಗ್ತಾ ಇದೆ. ಒಟ್ಟಾರೆಯಾಗಿ ಸ್ಥಳದಲ್ಲಿಯೇ 4 ಜನ ಸಾವನ್ನಪ್ಪಿದ್ದಾರೆ. ಬಹುತೇಕರಿಗೆ ಗಾಯ ಅಂತದೆಲ್ಲವೂ ಕೂಡ ಆಗಿದೆ. ಇದೆಲ್ಲದಕ್ಕೂ ಕೂಡ ಲಾರಿ ಡ್ರೈವರ್ನ ಬೇಜವಾಬ್ದಾರಿತನ ಅಂತಾನೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದು ರಸ್ತೆಯಲ್ಲಿ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಅಥವಾ ಈ ನಿದ್ರೆಗೆ ಜಾರಿ ಬಿಟ್ಟಿದ್ದ ಅಂತ ಕಾಣಿಸುತ್ತೆ. 9 ಗಂಟೆ ಆಸುಪಾಸು ಅಂತಂದ್ರೆ ಬಹುತೇಕ ಲಾರಿ ಡ್ರೈವರ್ಸ್ಗಳು ದುಡ್ಡು ಮಾಡಬೇಕು ಅನ್ನೋ ಕಾರಣಕ್ಕೆ ಹಗಲು ರಾತ್ರಿ ಎನ್ನದೆ ನಿದ್ರೆಗೆಟ್ಟು ಈ ಡ್ರೈವಿಂಗ್ ಅನ್ನ ಮಾಡ್ತಾ ಇರ್ತಾರೆ. ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬದಲಿಗೆ ಅದರಿಂದ ಬೇರೆ ಯಾರಿಗಾದ್ರೂ ಸಮಸ್ಯೆ ಆಗುತ್ತೇನೋ ಅನ್ನುವಂಥ ಪರಿಣಾಮ ಅಥವಾ ಅದರ ಅರಿವು ಕೂಡ ಈ ನಾಲಾಯಕರುಗಳಲ್ಲಿ ಇರೋದಿಲ್ಲ. ಇವ್ರುಗಳು ಮಾಡುವಂತ ಒಂದು ಬೇಜವಾಬ್ದಾರಿತನ, ಇವ್ರುಗಳು ದುಡ್ಡಿನ ಆಸೆಗೆ ಈ ನಿದ್ರೆಗೆಟ್ಟು ಕೆಲಸವನ್ನ ಮಾಡೋದ್ರಿಂದ ಈ ರೀತಿಯಾದಂಥ ರಸ್ತೆ ಅಪಘಾತಗಳು ಕೂಡ ಇದೀಗ ಹೆಚ್ಚಾಗ್ತಾ ಇದ್ದಾವೆ. ಬಹುತೇಕ ಇಂಥ ಪ್ರಕರಣಗಳಲ್ಲಿ ಆಗೋದು ಇದೇ ರೀತಿಯಾದಂಥ ಒಂದು ಕಾರಣ. ಒಂದು ಡ್ರಿಂಕ್ಸ್ ಮಾಡಿರ್ತಾರೆ, ಇಲ್ಲ ಅಂತಂದ್ರೆ ರಾತ್ರಿ ಪೂರ್ತಿ ನಿದ್ದೆ ಮಾಡಿರೋದಿಲ್ಲ. ಇಂಥ ಒಂದು ಬೇಜವಾಬ್ದಾರಿತನದಿಂದಾನೇ ಈ ರೀತಿಯಾದಂಥ ದುರಂತವು ನಡೆದು ಹೋಗಿ ಬಿಡುತ್ತೆ. ಈ ದುರಂತಗಳು ನಡೆದಂತ ಸಂದರ್ಭದಲ್ಲಿ ಯಾರ ಮನೆಯ ಮಕ್ಕಳು ಬಲಿಪಶು ಆಗಿ ಬಿಡ್ತಾರೆ, ಯಾರದ್ದೋ ಕುಟುಂಬ ಬೀದಿಗೆ ಬರುವಂತ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ. ಅಮಾಯಕರು ಬಲಿಯಾಗಿ ಈ ಕುಟುಂಬವೇ ಸರ್ವನಾಶ ಆಗುವಂತ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ. ಒಬ್ಬ ಲಾರಿ ಚಾಲಕನ ಬೇಜವಾಬ್ದಾರಿತನವೇ ಈ 4 ಜನರ ಸಾವಿಗೆ ಕಾರಣ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಸ್ ಕೂಡ ದಾಖಲಾಗಿದೆ. ಪೊಲೀಸ್ ತನಿಖೆಯ ಬಳಿಕ ಅಸಲಿ ಸತ್ಯಾಸತ್ಯತೆ ಹೊರಗಡೆ ಬರುವಂತ ಸಾಧ್ಯತೆ ಕೂಡ ಇದೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಜಾಗರೂಕರಾಗಿ ವಾಹನವನ್ನು ಚಾಲನೆ ಮಾಡಬೇಕಾದಂತ ಸಂದರ್ಭದಲ್ಲಿ ನಾವು ಇಂತಹ ಒಂದು ದುರಂತ ನಡೆದಂತ ಸಂದರ್ಭದಲ್ಲಿ ಪ್ರತಿ ವಿಡಿಯೋದಲ್ಲೂ ಅದನ್ನೇ ನಿಮ್ಮೊಟ್ಟಿಗೆ ಹಂಚ್ಕೊಳ್ತೇನೆ. ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ಒಂದು 10 ನಿಮಿಷ ಲೇಟ್ ಆದ್ರೆ ಏನೂ ಕೂಡ ಆಗೋದಿಲ್ಲ. ಸೊ ನಿಮ್ಮ ಆರಾಮಾಗಿ ನೀವು ಕಂಫರ್ಟ್ ಆಗಿದ್ದೀರಿ ಅಂದಾಗ ಮಾತ್ರ ವಾಹನವನ್ನ ಚಾಲನೆ ಮಾಡಿ. ಇಲ್ಲ ಅಂತಂದ್ರೆ ಎಲ್ಲೋ ಒಂದು ಕಡೆ ಸೈಡ್ಗೆ ಹಾಕಿ ಮಲ್ಕೊಂಡು ಬಿಡಿ. 1 ಗಂಟೆ ಲೇಟ್ ಆಗಿದ್ರೆ ಅಥವಾ ಒಂದು ದಿನ ಲೇಟ್ ಆಗಿ ಕೆಲಸ ಹೋಗ್ಬಿಟ್ರೆ ಅಥವಾ ಒಂದು ದಿನಕ್ಕೆ ಏನೂ ಕೂಡ ಆಗೋದಿಲ್ಲ. ಯಾವುದು ಪ್ರಳಯ ಅಂತದ್ದು ಯಾವುದು ಕೂಡ ನಡೆಯೋದಿಲ್ಲ. ಹಾಗಾಗಿ ನಿಮ್ಮ ಒಂದು ನಿರ್ಲಕ್ಷ್ಯತನದಿಂದ ಇನ್ನೊಬ್ಬರ ಜೀವಕ್ಕೂ ಕೂಡ ಕುತ್ತು ಬರುತ್ತೆ. ಹಾಗಾಗಿ ಎಚ್ಚೆತ್ತುಕೊಂಡು ವಾಹನವನ್ನು ಚಲಾಯಿಸಿ ಅಂತ ಈ ವಿಡಿಯೋ ಮೂಲಕ ನಿಮ್ಗೊಂದು ಮನವಿ ಕೂಡ ಮಾಡ್ಕೊಳ್ತೇನೆ. ಸ್ನೇಹಿತರೆ, ತಪ್ಪದೆ ಈ ಒಂದು ವಿಡಿಯೋನ ಎಲ್ಲಾ ಕಡೆಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.